ನಮಸ್ತೆ. ಇವತ್ತು ಪೌಷ್ಟಿಕ ರೊಟ್ಟಿ ಮಾಡೋಣ. ಮಾಡಲು 2.5 ಗ್ಲಾಸ್ನಷ್ಟು ಬನ್ಸಿ ರವೆಯನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ನಷ್ಟು ತೆಂಗಿನ ತುರಿ, ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ಕ್ಯಾರೆಟನ್ನು ತೆಗೆದುಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿದ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು. ಈಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ರೊಟ್ಟಿಗೆ ಕಲಸಿಕೊಳ್ಳೋಣ. ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ, ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ, ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಕ್ಯಾರೆಟ್ ತುರಿದು ಹಾಕ್ಕೊಳ್ತಾ ಇದ್ದೇವೆ. ನಿಮಗೆ ಇಷ್ಟದ ತರಕಾರಿಯನ್ನು ಉಪಯೋಗಿಸ್ಕೊಳ್ಬಹುದು. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಕ್ಯಾಪ್ಸಿಕಮನ್ನು ಬಳಸಿದ್ದೀವಿ, ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋವನ್ನು ಲೈಕ್ ಮಾಡಿ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಕಲಸಿಕೊಳ್ಳೋದು. ಚೆನ್ನಾಗಿ ಪ್ರೆಸ್ ಮಾಡಿ ಕಲಸಿಕೊಳ್ಬೇಕು. ಕೈಯಲ್ಲೇ ಕಲಸಿಕೊಳ್ಳಿ, ಒತ್ತಿ ಒತ್ತಿ ಕಲಸಿಕೊಳ್ಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ನಾನಿಲ್ಲಿ ಬನ್ಸಿ ರವೆಯನ್ನು ಉಪಯೋಗಿಸಿದ್ದೇನೆ. ಈ ಥರ ಪ್ರೆಸ್ ಮಾಡಿಕೊಳ್ಬೇಕು. ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನು ಸರಿಯಾಗಿ ನೋಡಿ, ಆಗ ನಿಮಗೆ ರೊಟ್ಟಿ ಹಿಟ್ಟಿನ ಹದ ಗೊತ್ತಾಗ್ತದೆ. ನೀವು ಅದೇ ಥರನೇ ಮಾಡಿಕೊಳ್ಳಿ. ಈ ಥರ ಪ್ರೆಸ್ ಮಾಡ್ತಾ ಕಲಸಿಕೊಳ್ಬೇಕು. ನೀವು ಸಜ್ಜಿಗೆ ರೊಟ್ಟಿ ಯಾವ ಥರ ಮಾಡ್ತೀರಾ, ರವೆ ರೊಟ್ಟಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಥರ ಮಾಡ್ತೀವಿ. ಎಲ್ಲ ಕಲಸಿ ಆದಮೇಲೆ 10 ನಿಮಿಷಗಳ ಕಾಲ ಬಿಡಬೇಕು. ಆಮೇಲೆ ತಟ್ಟಿ ಬೇಯಿಸಿಕೊಳ್ಳುವಂಥದ್ದು. ನಾವಿಲ್ಲಿ ಬಾಳೆ ಎಲೆ ಮೇಲೆ ತಟ್ಟಿ ಬೇಯಿಸ್ತಾ ಇದ್ದೇವೆ. ಇನ್ನು ಮುಚ್ಚಿ 10 ನಿಮಿಷಗಳ ಕಾಲ ಬಿಡಿ. 10 ನಿಮಿಷಗಳು ಕಳೆದಿವೆ. ನಾವಿಲ್ಲಿ ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೀವಿ. ನಾವು ಬಾಳೆ ಎಲೆ ಮೇಲೆ ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೇವೆ. ಈ ಥರ ರೊಟ್ಟಿಯನ್ನು ತಟ್ಕೊಳ್ಬೇಕು. ಈ ಪೌಷ್ಟಿಕ ರೊಟ್ಟಿ ಒಳ್ಳೆ ಪೌಷ್ಟಿಕಾಂಶದಿಂದ ಕೂಡಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ರಾತ್ರಿಯ ಡಿನ್ನರ್ಗೂ ಮಾಡಿಕೊಳ್ಬಹುದು. ಶುಗರ್ ಪೇಷಂಟ್ಗಳಿಗೂ ಒಳ್ಳೆಯ ಆಹಾರ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಸೇವಿಸಬಹುದಂಥ ಒಳ್ಳೆಯ ಫುಡ್. ಈ ಥರ ನೀಟಾಗಿ ತಟ್ಕೊಳ್ಳುವಂಥದ್ದು. ಆಮೇಲೆ ಬೇಯಿಸ್ಕೊಳ್ಳುವಂಥದ್ದು. ಬಾಳೆ ಎಲೆ ಮೇಲೆ ನಾವು ತಟ್ಟಿಕೊಳ್ಳೋದ್ರಿಂದ
ಬಾಳೆ ಎಲೆಯಲ್ಲಿ ಇರುವ ಅಂಶಗಳು ನಮ್ಮ ದೇಹಕ್ಕೆ ಸಿಗ್ತದೆ. ರೊಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಕಾದ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೇವೆ. 1-2 ನಿಮಿಷದ ನಂತರ ಈ ಥರ ನೀಟಾಗಿ ಬಾಳೆ ಎಲೆ ತೆಗೆಯಲಿಕ್ಕೆ ಬರ್ತದೆ. ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ತಿರುವಿ ಹಾಕುವಂಥದ್ದು. 2 ಸೈಡ್ ಬೆಂದರೆ ರೊಟ್ಟಿ ಸಿದ್ಧವಾಗ್ತದೆ. ನೀವು ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ರೊಟ್ಟಿ ಸಿದ್ಧವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.